6 ಗಂಟೆ ಗಾಡಿಯಿಂದ ಬರಲ್ಲ, 7 ಗಂಟೆ ಗಾಡಿಯಿಂದ ಬರಲ್ಲ. ಎರಡು ಟ್ರಬಲ್ ಅಂತ ಅಲ್ಲೇ ನಿಂತಿರ್ತಾರೆ, ಡ್ರೈವರ್ಗಳು ಬರಲ್ಲ ಅಂದ್ಬಿಟ್ಟು ಇವ್ರು ಕಂಡಕ್ಟರ್ಗಳು ಬಸ್ ಈಗ 8:40 ಆದ್ರೂ ಇನ್ನೂ ಬಂದಿಲ್ಲ. ನಮಗೆ ಹೆಚ್ಚುವರಿ ಬಸ್ ಬೇಕು ಅಂತ ನಾವು ಕೇಳ್ಕೊಂತೀವಿ. ಬರೀ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಬೇಗ ಈ ತ್ವರಿತಗತಿಯಲ್ಲಿ ಈ ಸಮಸ್ಯೆಗಳನ್ನ ಬಗೆಹರಿಸಬೇಕು. ಇಲ್ಲವಾದ್ರೆ ಇವರು ಡಿಪೋ ಮಾಡ್ತೀನಿ ಅಂತ 5 ವರ್ಷದಿಂದ ಕಟ್ಕೊಂಡು ಸೊ ಇಲ್ಲಿ ನೋಡಿ ಕಾಲೇಜಿಗೆ ಹೋಗ್ತಿದೀನಿ, ನಮಗೆ ತುಂಬಾ ಬಸ್ಗೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ. 8:15 ಬಸ್ ಬರುತ್ತೆ ಅಂತ ಹೇಳ್ತಾರೆ, ಅಲ್ಲಿ 8:15 8:15 ಬರಲ್ಲ. ನಮಗೆ 9:30 ಕಾಲೇಜ್ ಇರೋದ್ರಿಂದ 5 ನಿಮಿಷ ಲೇಟ್ ಆಗಿ ಹೋದ್ರೆ ನಮ್ಗೆ ಅವತ್ತಿನ ಅಟೆಂಡೆನ್ಸ್ ಸಿಗಲ್ಲ. ಹಂಗಾಗಿ ನಮ್ಗೆ ತುಂಬಾ ತೊಂದರೆ ಆಗ್ತಿದೆ. ಇಲ್ಲೆಲ್ಲ ಸಿಬ್ಬಂದಿ ಅವ್ರಿಗೆ ಹೇಳಿದ್ರೆ ಬರ್ತವೆ ಅಂತ ಹೇಳ್ತಾರೆ ಹೊರತು ಬರಲ್ಲ. ಅಕಸ್ಮಾತ್ ಬಂದ್ರು ಸಹ ನಮ್ಗೆ ಇಲ್ಲಿ ಹತ್ತಕ್ ಜಾಗನೇ ಆಗಲ್ಲ, ಅಷ್ಟೊಂದು ಜನ ಇರ್ತಾರೆ. ಹಂಗಾಗಿ ನಮಗೆ ಸ್ಟೂಡೆಂಟ್ಸ್, ಎಸ್ಪೆಷಲಿ ಸ್ಟೂಡೆಂಟ್ಸ್ ಗೆ ತುಂಬಾ ತೊಂದರೆ ಆಗ್ತೈತೆ. ಇದು ನೀವೇ ಪರಿಹರಿಸ್ಬೇಕು ಅಂತ ನಾವು ಕೇಳ್ತೀವಿ. ಬಿಡಬೇಕು. ನಾವು ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೋ ಅಂತವ್ರು ಗೆಲ್ಸ್ತಕ್ಕಂತ ಕೆಲಸವನ್ನ ಮಾಡಿದಾಗ ಮಾತ್ರ ಈ ತಾಲೂಕು ಉದ್ಧಾರ ಆಗುತ್ತೆ. ಮುಂದೆ ಹೋದ್ರೆ ಅದೇನ ಹಳೆ ಮರಕ್ಕೆ ನೇಣ್ ಹಾಕೊಂಡ್ರು ನಂಗೆ ಅಪ್ಪ ಹಾಕಿದ ನಾಲ್ ಮರಕ್ಕೆ ನೇಣ್ ಹಾಕೊಂಡ್ರು ನಂಗೆ ಬರದ್ರೆ ಇನ್ನೂ 60 ವರ್ಷ ಆದ್ರೆ ಚಿಕ್ಕನಾಯಕನಹಳ್ಳಿ ದುಸ್ಥಿತಿಯಿಂದ ಈಚೆ ಬರಲ್ಲ. ಹೋಗ್ಬೇಕು, ತುಮಕೂರ್ಗೆ ಹೋಗ್ಬೇಕು. ಈ ನಿಟ್ಟಿನಲ್ಲಿ ಸಮಸ್ಯೆ ಸೃಷ್ಟಿ ಆಯ್ತು. ಇಲ್ಲೇ ಕಾಲೇಜ್ಗಳು ಇದ್ದಿದ್ರೆ ಚಿಕ್ಕನಾಯಕನಹಳ್ಳಿನಲ್ಲಿ ಈ ತರ ಸಮಸ್ಯೆಗಳನ್ನೇ ಆಗ್ತಾ ಇರ್ಲಿಲ್ಲ. ಊರು ಇಂಪ್ರೂವ್ ಆಗಿರೋದು, ಮಕ್ಳುಗಳು ಇಂಪ್ರೂವ್ ಆಗಿರೋದು. ಇನ್ನ ಗಾರ್ಮೆಂಟ್ಸ್ ಕೂಡ ಅಷ್ಟೇ. ಕಳೆದ 25 ವರ್ಷದಿಂದ ಗಾರ್ಮೆಂಟ್ ಮಾಡ್ತೀನಿ ಅಂತ ಹೇಳದಂತ ಶಾಸಕರು ಒಂದು ಗಾರ್ಮೆಂಟ್ ಕೂಡ ಇಲ್ಲಿ ಮಾಡ್ಲಿಲ್ಲ. ಸುಳ್ಳು ಭರವಸೆಗಳನ್ನ ಕೊಡಕ್ ಹೋಗಬಾರ್ದು. ಕನಿಷ್ಠ ಗಾರ್ಮೆಂಟ್ ಮಾಡ್ದಿರೋ ಪರವಾಗಿಲ್ಲ, ಗಾರ್ಮೆಂಟ್ ಹೋಗೋ ಹೆಣ್ಮಕ್ಳಿಗೆ ಬಸ್ ಹಾಕತಕ್ಕಂತ ನೈತಿಕ ನ್ಯಾಯ ಇಟ್ಕೋಬೇಕು. ಇವತ್ತು ನಾವು ನೋಡ್ತಾ ಇದೀವಿ, ಸಾಕಷ್ಟು ಹೆಣ್ಮಕ್ಳುಗಳು ಆಟೋಗಳಲ್ಲಿ ಇದರಲ್ಲಿ ಹೋಗ್ತಾ ಇದಾರೆ. ಅವ್ರಿಗೆ ನೋಡ್ಬೇಕು. KSRTC ಬಸ್ ನಿಲ್ದಾಣದ್ದು ಕತೆ ಇವತ್ತಿನ ಕತೆ ಅಲ್ಲ. ಅದು ಒಂದೊಂದು ಚಿತ್ರಹಿಂಸೆ ಆಯ್ತು. ಈಗ ಬರೋಂತ ವಿದ್ಯಾರ್ಥಿಗಳಾಗ್ಬೋದು, ಮುದುಕರಾಗ್ಬೋದು, ವಯಸ್ಸಾದವ್ರಿಗಾಗ್ಬೋದು. ಆ ಬಾತ್ರೂಮ್ ನಲ್ಲಿ ಇಷ್ಟೊತ್ತಿನಲ್ಲಿ ಅದನ್ನ ಫಿಟ್ ನ ಖಾಲಿ ಮಾಡೋ ಪ್ರಯತ್ನ ಮಾಡ್ತಾರೆ. ಈ ಜನಗಳು ಬದುಕಾಗುತ್ತಾ? ಇದಕ್ ಸಂಬಂಧಪಟ್ಟವರು ನಮ್ ತೆರಿಗೆ ಹಣದಲ್ಲಿ ಸಂಬಳ ತಗೊಂಡು ಇನ್ನೂ ಕೂಡ ಇದನ್ನೆಲ್ಲ ಸರಿಪಡಿಸ್ಬೇಕು ಅನ್ನೋ ಸಾಮಾನ್ಯ ಜ್ಞಾನವೂ ಇಲ್ಲ. ಬೆಳಿಗ್ಗೆನೆ ಬಸ್ ಬರ್ತದೆ, ಅದಾರ ಡಿಪೋದಲ್ಲಿ ಬೇಗ ಬಸ್ ಕೊಡಲ್ಲ ಅಂತ ಅದ್ ಯಾಕೆ ಕೊಡಲ್ವೋ ಏನೋ. ಅವ್ರ ಸಮಸ್ಯೆ ಏನಾರ ಇಟ್ಕೊಂಡ್ರಿ, ನಮ್ ಸಂಬಂಧ ಅಂತಿರೋದು ಯಾಕೆ ಸರಿಯಾದ ಟೈಮ್ಗೆ. ನಮಸ್ಕಾರ ಸ್ನೇಹಿತರೆ. KSRTC ಬಸ್ಗಳು ಕಿತ್ತೂರು ಕಡೆಗೆ ಯಾಕೆ ತಡವಾಗಿ ಬರ್ತಾವೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಬೆಳಗ್ಗೆ 7 ಗಂಟೆಯಿಂದಾನೇ ಬಸ್ ಸ್ಟ್ಯಾಂಡ್ ಬಂದು ಎಲ್ಲ ವಿಚಾರ ತಿಳ್ಕೊಂಡ್ವಿ. ಸೊ ಏನಾಗ್ತಾ ಇದೆ ಅಂದ್ರೆ, ಇಡೀ ತುಮಕೂರು ಜಿಲ್ಲೆಯಲ್ಲೇ ಹೈಯೆಸ್ಟ್ ತುರುವೇಕೆರೆ ಮತ್ತು ತಿಪ್ಟೂರು KSRTC ಬಸ್ ಸ್ಕ್ರಾಪ್ ಆಗಿದೆ. ಸೊ ಬಸ್ಗಳು ಕೊರತೆ ಒಂದ್ ಕಡೆ. ಇದನ್ನ ಸರಿದೂಗಿಸುವಂತವ್ರು AC ರೂಮ್ ಕುತ್ಕೊಂಡು ಆರಾಮಾಗಿ ತುಮಕೂರಲ್ಲಿ ಇದಾರೆ. ಯಾರು ಇಲ್ಲಿ ಬರಲ್ಲ. ಯಾವಾಗ್ಲಾರ ಕಾಟಾಚಾರಕ್ಕೆ ಒಂದ್ಸತಿ ಏನೋ ಗಾಳಿ ಬೀಸ್ದಾಗ ಒಂದ್ಸತಿ ಅಮಾವಾಸ್ಯೆ ಪೂರ್ಣಮಗು ಗ್ರಹಣ ಇರೋ ಟೈಮಲ್ಲಿ ಹಿಂಗ್ ಬಂದು ಹೋಗ್ಬಿಡ್ತಾರೆ. ಸೊ ಮೈನ್ ಪ್ರಾಬ್ಲಮ್ ಏನಾಗ್ತಾ ಇದೆ, ಬಸ್ಗಳು ಯಾಕೆ ಬಸ್ ಸ್ಟ್ಯಾಂಡ್ ಟೈಮ್ ಸರಿಯಾಗಿ ಬರ್ತಾ ಇಲ್ಲ ಅಂದ್ರೆ, ಇಲ್ಲಿ ಕಂಡಕ್ಟರ್ ಡ್ರೈವರ್ ಹೇಳಿರೋ ಪ್ರಕಾರ ಡಿಪೋ ಮ್ಯಾನೇಜರ್ಗಳು ಅವ್ರ ಟೈಮಿಗೆ ಬಸ್ ಕೊಡದಲ್ಲೇ ಇರೋದೇ ಮೈನ್ ಸಮಸ್ಯೆ. ಇವ್ರುಗಳು ಆಲ್ಟರ್ನೇಷನ್ಗೆ